ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಗುರು ತನ್ನ ಪಥವನ್ನ ಚಲಾಯಿಸ್ತಾ ಇದ್ದಾನೆ. ಗುರು ತನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾನೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಮಾಡ್ಬೇಕಾದ್ರೆ ಪ್ರತಿಯೊಂದು ರಾಶಿಗಳ ಮೇಲೂ ಅದು ಎಫೆಕ್ಟ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಈಗ ಮಿಥುನ ರಾಶಿಯಿಂದ ಗುರು ಕಟಕ ರಾಶಿ ಉಚ್ಚನಾಗಿ ಹೋಗ್ತಾ ಇದ್ದಾನೆ. ಸೊ ಅಲ್ಲಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಡ್ಲೇಬೇಕಲ್ಲ. ಹುಚ್ಚ ಗುರು ಅಂದಾಗ ಏನಾಗುತ್ತೆ, ಹೈ ಪವರ್ ವೋಲ್ಟೇಜ್ ಅಂತ ಕರಿತೀವಿ. ಅಂತ ಗುರು ಹೈ ಪವರ್ ಇದ್ದಾಗ ಯಾವೆಲ್ಲ ರಾಶಿಗಳ ಮೇಲೆ ಸಿಕ್ಕಾಪಟ್ಟೆ ರಿಸಲ್ಟ್ ಕೊಡ್ತಾನೆ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮೀನ ರಾಶಿಯವರಿಗೆ ಈ ಒಂದು ಗುರು ಏನೆಲ್ಲ ಎಫೆಕ್ಟ್ ಕೊಡ್ತಾನೆ ಅಂತಂದ್ರೆ, ರಾಶಾಧಿಪತಿಯಾದಂತಹ ಗುರು, ನಿಮ್ಮ ರಾಶಿಗೆ ಅಧಿಪತಿಯಾದಂತಹ ಗುರು ಚತುರ್ಥ ಸ್ಥಾನದಲ್ಲಿದ್ದ ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋಗ್ತಿದ್ದಾನೆ. 5ನೇ ಮನೆ ಸ್ಥಾನ. ಅಲ್ಲಿಗೆ ಹಿಂದೆ ಮಾಡಿದಂತಹ ಕರ್ಮಗಳು, ಹಿಂದೆ ಮಾಡಿದಂತಹ ಪುಣ್ಯಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾ ಹೋಗ್ತಾನೆ ಗುರು. ಖಂಡಿತ ಒಳ್ಳೆ ರಿಸಲ್ಟ್ ಮೀನರಾಶಿಯವರಿಗೆ. ಯಾಕೆಂದ್ರೆ ಈಗ ಆಲ್ರೆಡಿ ಮೀನರಾಶಿಯವರಿಗೆ 7.5 ಶುರುವಾಗಿದೆ. ಬಿಡುಗಡೆ ಆಗುವಂತಹ ಒಂದು ಟೈಮ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಮುಟ್ಟಿದನ್ನೆಲ್ಲ ಚಿನ್ನ ಮಾಡ್ಕೊಳ್ಳುವಂತ ಅವಕಾಶ ಮೀನರಾಶಿಯವರಿಗೆ. ಸಾಧಾರಣವಾಗಿ ಮೀನರಾಶಿಯವರು ಇಲ್ಲಿಯವರೆಗೂ ಇದ್ದಂತಹ ಒಂದು ಜೀವನ ಬೇರೆ, ಮುಂದೆ ಇರುವಂತಹ ಒಂದು ಜೀವನನೇ ಬೇರೆ ಇರ್ತದೆ. ಯಾಕೆ ಅಂತ ಅಂದ್ರೆ, ಸಾಕಷ್ಟು ಅವಮಾನಗಳನ್ನು ನೋಡಿದಿರ ಮೀನರಾಶಿಯವರು. ಅವಮಾನಗಳು ಮಾಡಿದರೆ, ಅಪಮಾನಗಳಾಗಿದೆ. ಸಂಪಾದನೆ ಮಾಡಿದಂತಹ ಹಣನೇ ನಿಮಗೆ ಶತ್ರುವಾಗಿ ಕಂಡಿದೆ. ನಿಮ್ಮಲ್ಲಿರುವ ಕೆಲವು ಜೊತೆಯಲ್ಲಿರುವಂತವರೇ ಶತ್ರುಗಳಾಗ್ಬಿಡ್ತಾರೆ. ಹಣ ಇದ್ದಾಗ ಒಂಥರ, ಹಣ ಇಲ್ದಿದ್ದಾಗ ಒಂಥರ ಏನು ಅನ್ನೋದನ್ನ ತೋರಿಸ್ಕೊಡೋನೆ ಗುರು ಆಗಿರೋದ್ರಿಂದ ಅಂತ ರಾಶಾಧಿಪತಿ ಗುರು ರಾಶಿಯ ಮೇಲೆ ಒಂದು 7.5 ಸಿಕ್ಕಾಪಟ್ಟೆ ಎಫೆಕ್ಟ್ ಗಳನ್ನ ನೋಡಿದ್ರಿ. ಯಾಕೆಂದ್ರೆ ಧರ್ಮದ ಮನೆಯಲ್ಲಿ ಕರ್ಮದ ಬಂದಾಗ ನಿಮ್ಮ ಧರ್ಮ ಏನು ಕರ್ಮ ಏನು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಬ್ಬ ಶನಿ ಮಹಾರಾಜ ಅಲ್ಲೇ ಕುಳಿತಿದ್ದಾನೆ ಅಂತ ಅಂದಾಗ, ಅಂತಹ ಕಷ್ಟಗಳನ್ನ ನೋಡಿ ಬಂದಿರುವಂತಹ ಮೀನ ರಾಶಿಯವರಿಗೆ ಸುಖದ ಸಮಯ ಅಂತ ಹೇಳ್ಬೋದು. ಯಾಕೆಂದ್ರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋಗಿ ಉಚ್ಚ ಗುರುನ ಮನೆಯಲ್ಲಿ ಇದ್ದು ಅದೇ ಗುರು ನೇರವಾಗಿ ನಿಮ್ಮ ರಾಶಿಯ ಮೇಲೆ ನೋಡ್ತಾ ಇರೋದ್ರಿಂದ ಸಿಕ್ಕಾಬಟ್ಟ ಬಂಪರ್ ಲಾಟ್ರಿ ಅನ್ಕೊಳ್ಳಿ. ಖಂಡಿತ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಯೋಗ. ಅಂದುಕೊಂಡಂತಹ ಕೆಲಸ ಕಾರ್ಯಗಳಿಗೆ ಅತಿ ಹೆಚ್ಚು ಸಕ್ಸಸ್ ಅನ್ನ, ಯಶಸ್ಸನ್ನ ನೋಡುವಂತಹ, ಅಭಿವೃದ್ಧಿ ಹಾದಿಯಲ್ಲಿ ಹೋಗುವಂತಹ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ ಅಂತ ಅಂದ್ರೆ ಗುರುವಿನ ಪುಣ್ಯ ಮಾಡಿದಿರಿ. ಯಾಕೆಂದ್ರೆ ನಿಮ್ಮ ಜನ್ಮ ಲಗ್ನಾಧಿಪತಿ ರಾಶಾಧಿಪತಿ ಆದಂತಹ ಒಂದು ಗುರು ಪಂಚಮ ಭಾವದಲ್ಲಿ ಉಚ್ಚ ಸ್ಥಿತಿಲಿದ್ದಾನೆ ಅಂದ್ರೆ ಇನ್ನೇನು ಎಫೆಕ್ಟ್ ಬೇಕು ಹೇಳಿ. ಅದಕ್ಕಿಂತ ಅದ್ರ ಜೊತೆಗೆ ನಿಮ್ಮ ಒಂದು ಪಂಚಮ ಸ್ಥಾನವನ್ನೇ ನೋಡ್ತಾ ಇದ್ದಾನೆ, ಜೊತೆಗೆ ನಿಮ್ಮ ಲಾಭ ಸ್ಥಾನವನ್ನ ನೋಡ್ತಾ ಇದ್ದಾನೆ, 11ನೇ ಮನೆ ನೋಡ್ತಾ ಇದ್ದಾನೆ. ಇನ್ನೇನ್ ಬೇಕು, ರಾಶಿನ ನೋಡಾಯ್ತು, 11ನೇ ಮನೆ ನೋಡ್ತಾ ಇದ್ದಾನೆ, ಜೊತೆಗೆ ಭಾಗ್ಯಸ್ಥಾನವನ್ನು ಕೂಡ ನೋಡ್ತಾ ಇದ್ದಾನೆ. ಅಲ್ಲಿಗೆ ಯಾವ ಮನೆ, ಕುಜನ ಮನೆ, ವೃಶ್ಚಿಕ ಮನೆ ನೋಡ್ತಾ ಇದ್ದಾನೆ. ಭೂಮಿ ಕಾರ್ಯಗಳಲ್ಲಿ ಏನೆಲ್ಲ ಅಡೆತಡೆಗಳಿತ್ತೋ ಸಿಕ್ಕಾಪಟ್ಟ ಪ್ರಾಫಿಟ್ ಮಾಡ್ತೀರಿ. ನಿಮ್ಮ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಖಂಡಿತ ಇನ್ನು ಮುಂದೆ ಮೀನರಾಶಿಯವರು ಸುಖವಾಗಿರ್ತೀರಿ, ಆರಾಮಾಗಿರ್ತೀರಿ ಅಂತ ಹೇಳ್ಬೋದು. ಹೋಗಿ ಒಂದು ಆಲಂಗುಡಿ ಗುರುಗೋಗಿ ಒಂದು ದರ್ಶನ ಮಾಡಿ ಬನ್ನಿ. ನಿಮ್ ಕೈಯಲ್ಲಾಗಿದ್ದು ಒಂದು ಅಭಿಷೇಕ ಮಾಡಿಸಿ, ಮಂತ್ರಾಲಯ ರಾಘವೇಂದ್ರಗೆ ಹೋಗಿ ಬನ್ನಿ. ಸಾಧ್ಯ ಆದ್ರೆ ಶಿರಡಿ ಸಾಯಿಬಾಬಾನ ದರ್ಶನ ಮಾಡ್ತಾ ಬನ್ನಿ. ಶ್ರೀಧರ್ ಸ್ವಾಮೀಜಿಗಳ ದರ್ಶನ ಮಾಡೋವಂಥದ್ದು ಅಥವಾ ಶಂಕರಾಚಾರ್ಯನ ದರ್ಶನ ಮಾಡೋವಂಥದ್ದನ್ನ ಮಾಡ್ತಾ ಬನ್ನಿ. ಲೈಫಲ್ಲಿ ನೀವು ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಗುರುನ ಹಿಡೀರಿ. ಯಾಕೆ ಅಂತಂದ್ರೆ 10ನೇ ಮನೆಯಲ್ಲಿ ಗುರು, ನಿಮ್ಮ ರಾಶಾಧಿಪತಿ ಗುರು ಈಗ 12 ತಿಂಗಳು ಸುಖ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರೆ 5ನೇ ಮನೆಯಲ್ಲಿ ಪಂಚಮ ಭಾವದಲ್ಲಿ ಕುಳಿತಿರೋದ್ರಿಂದ ನಿಮ್ಮ ಸುಖ ತುಂಬಾ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಗುರುವಿನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದೆ, ರಾಶಿ ಮೇಲಿದೆ. 11ನೇ ಮನೆಯಲ್ಲಿದೆ. ಲಾಭ, ಪ್ರಾಫಿಟ್ ಅಂತ ಏನ್ ಕರಿತೀವಿ, ಏಕದಶ ಸ್ಥಾನ, ಕೋಟಿ ಪುಣ್ಯ ಫಲ ಅಂತ ಕರಿತೀವಿ. ಅಂತಹ 11ನೇ ಮನೆ ಪ್ರಾಫಿಟ್ ಹೌಸ್ ನ ನೋಡ್ತಾ ಇದ್ದಾನೆ ಗುರು ಅಂತ ಅಂದ್ರೆ ಲಾಭಗಳಿಗೆ ಎಣಿಕೆನೇ ಇಲ್ಲ. ಹಿಂದೆ ಏನೆಲ್ಲ ಅವಮಾನ ಮಾಡಿದ್ರಲ್ಲ ಅಂತವ್ರಿಗೆಲ್ಲ ನಿಮ್ಗೆ ಟೈಮ್ ಕೊಡೋ ಒಂದು ಸಮಯ ಬಂತು ಅನ್ಕೊಳ್ಳಿ. ಯಾರೆಲ್ಲ ನಿಮ್ ಬಗ್ಗೆ ಮಾತಾಡಿದ್ರು, ಯಾರೆಲ್ಲ ನಿಮ್ ಬಗ್ಗೆ ಕೆಟ್ಟದಾಗ ಅನ್ಕೊಂಡಿದ್ರು, ದುಡ್ಡಿದ್ದಾಗೇನು ದುಡ್ಡಿಲ್ದಾಗೇನು ಅಂತ ಆ ಗುರು ತೋರ್ಸ್ಕೊಟ್ಟಿದ್ದಾನೆ ಅಂತ 11ನೇ ಮನೆ ಪ್ರಾಫಿಟ್ ನೋಡ್ತಾ ಇದ್ದಾನೆ ಅಂತ ಅಂದ್ರೆ ಈಗ ನಿಮಗೆ ಎಣಿಸೋದಕ್ಕೂ ಕೂಡ ಕಷ್ಟ ಆಗುವಂತಹ ಒಂದು ಸಮಯ ಬಂದ್ಬಿಡತ್ತೆ. ಪ್ರಾಫಿಟ್ ಹೌಸ್ ಗುರು ನೋಡ್ತಾ ಇರೋದ್ರ ಜೊತೆಗೆ ಭಾಗ್ಯದ ಬಾಗಿಲು ಬೇರೆ ನೋಡ್ತಾ ಇದ್ದಾನೆ. ನಿಮ್ಮ ಭಾಗ್ಯದ ಬಾಗಿಲು ತೆರೀತಾ ಇದೆ. ಜೂನ್ 7ರಿಂದ ನಿಮ್ಮ ಲೈಫು ಹೇಗೆ ಹಿಂದೆ ನೀವಿದ್ರೋ ಯಥಾಸ್ಥಿತಿಗೆ ಬರ್ತೀರಾ, ಅಥವಾ ಹಿಂದೆ ಏನಾರ ಕಷ್ಟದಲ್ಲಿದ್ರೆ ಮತ್ತೆ ಉನ್ನತ ಸ್ಥಿತಿಗೆ ಹೋಗುವಂತಹ ಅವಕಾಶ ಗುರು ಕೊಡೋದ್ರಿಂದ ಆ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.